ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ದಾಸರಳ್ಳಿ ಮೆಟ್ರೋ ಮತ್ತು ನಾಗಸಂದ್ರ ಮೆಟ್ರೋ ನಿಯರ್ ದಾಸರಳ್ಳಿಗೆ ತುಂಬಾ ಹತ್ತಿರ. ಎಂಡೆ ಮೈಲಿ ಕೂಡ ಒಂದು 200 ಮೀಟ್ರ್ ಆಗುತ್ತೆ. ದಾಸರಳ್ಳಿ ಮೆಟ್ರೋ ಒಂದು 200-250 ಮೀಟ್ರ್ ಆಗುತ್ತೆ. ನಾಗಸಂದ್ರ ಮೆಟ್ರೋ ಒಂದು 500 ಮೀಟ್ರ್ ಆಗ್ಬೋದು ಫ್ರೆಂಡ್ಸ್. ಅಂಥ ಹತ್ತಿರದಲ್ಲಿರುವಂಥ ಒಂದು ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾರ್ತ್ ಫೇಸ್ ರೋಡ್ ಬರುತ್ತೆ. 30-50 ಮೆಜರ್ಮೆಂಟ್ ಇದೆ. ಬನ್ನಿ, ಈಗ ನಾವು ಒಳಗಡೆ ಹೋಗೋಣ. ನಿಮಗೆ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಈಗ ಪಾರ್ಕಿಂಗ್ ನೋಡೋದಾದರೆ ಫ್ರೆಂಡ್ಸ್, ನೀವು 3 ಕಾರ್ ನಿಂತ್ಕೊಂಡು ಒಂದು 4-5 ಬೈಕ್ ನಿಂತ್ಕೊಡುತ್ತೆ ಕೆಳಗಡೆ. ಫ್ರೆಂಡ್ಸ್, ಇದರಲ್ಲಿ ಏನೇನಿದೆ ಅಂದರೆ, ಒಂದು ಆಫೀಸ್ ಅಷ್ಟು ಜಾಗ ಇದೆ, ಒಂದು ಆಫೀಸ್ಗೆ, ಮತ್ತು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಮತ್ತು ಒಂದು ಡಬಲ್ ಬೆಡ್ರೂಮ್ ಮನೆ ಬರುತ್ತೆ. ಅಷ್ಟು ಜಾಗ ಇದೆ. ಮತ್ತು ಇನ್ನೊಂದು ಇದರಲ್ಲಿ ಬೋರ್ವೆಲ್ ಕೂಡ ನಿಮಗೆ ಇದೆ. ಬೋರ್ವೆಲ್ ಕೂಡ ಆರಾಮಾಗಿದೆ ನೋಡಿ. ಸ್ಟೇರ್ಕೇಸ್ ಕೂಡ ಫ್ರೀಯಾಗಿದೆ. ಬನ್ನಿ ನೋಡಿ, ಇದು ಡಬಲ್ ಬೆಡ್ರೂಮ್ ಮನೆ. ಯಾಕಂದರೆ ಒಳಗಡೆ ಬಾಡಿಗೆಗಿರೋದ್ರಿಂದ ನಾವು ಒಳಗಡೆ ಮನೆ ತೋರ್ಸೋಕ್ಕಾಗಲ್ಲ. ನೀವು ವಿಸಿಟಿಂಗ್ ಬಂದಾಗ ನಾವು ಓನರ್ ಹತ್ರ ಪರ್ಮಿಷನ್ ತೊಗೊಂಡು ತೋರಿಸ್ತೀವಿ ಅಲ್ವಾ. ಬನ್ನಿ, ಈಗ ನಾನು ನಿಮಗೆ ಮೇಲ್ಗಡೆ ಇರೋ ಮನೆನ ಎಷ್ಟು ರಿಚ್ ಆಗಿದೆ ಅನ್ನೋದು ನಾನು ನಿಮ್ಗೆ ಒಂದು ಸಾರಿ ತೋರಿಸ್ತೀನಿ. ಬನ್ನಿ, ಆ ಮನೆ ನೋಡಿದ್ರೆ ಎಂಥವ್ರು ಕೂಡ ಖುಷಿಯಾಗ್ಬಿಡ್ತೀರ. ಅಷ್ಟು ತುಂಬಾ ಚೆನ್ನಾಗಿದೆ ಮನೆ. ಓನ್ ಕಟ್ಟಿರೋ ಮನೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಸ್ಟೇರ್ಕೇಸ್ ವೈಸ್ ನೋಡಿ, ಫುಲ್ ಫ್ರೀ ಆಗಿದೆ. ನಿಮಗೆಲ್ಲೂ ಇಕ್ಕಟ್ಟಿಲ್ಲ, ಫುಲ್ ಆರಾಮಾಗಿದೆ ನೋಡಿ. ವಾಲ್ ನೋಡೋದಾದರೆ ಎಷ್ಟು ತುಂಬಾ ರಿಚ್ಚಾಗಿ ಗ್ರಾನೈಟ್ನ ಕೂಡ ಹಾಕ್ಸಿದ್ದಾರೆ. ಸೂಪರಾಗಿದೆ ಫ್ರೆಂಡ್ಸ್. ನೀವು ಸೇಫ್ಟಿ ವೈಸ್ ನೋಡೋದಾದರೆ ನೋಡಿ, ಸೇಫ್ಟಿ SS ಗ್ರಿಲ್ಲಿಂಗ್ಸ್ ಮಾಡಿಸಿದ್ದಾರೆ ನೋಡಿ. ಈ ಕಡೆ ಕೂಡ ಮುಂದೆ ಕೂಡ ನಿಮ್ಗೆ SS ಹಾಕಿ ಗ್ಲಾಸ್ ಹಾಕಿದ್ದಾರೆ. ಬಾಲ್ಕನಿ ತುಂಬಾ ಚೆನ್ನಾಗಿದೆಯಲ್ಲ. ಬನ್ನಿ, ಈಗ ನಾವು ಒಳಗಡೆ ಹೋಗೋಣ ನೋಡಿ. ಡೋರ್ ವೈಸ್ ಕೂಡ ತುಂಬಾ ರಿಚ್ಚಾಗಿ ಮಾಡಿದ್ದಾರೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ನಾವೀಗ ಒಳಗಡೆ ಮನೆ ವಿಸಿಟ್ ಮಾಡೋಣ ನೋಡಿ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ತುಂಬಾ ಅದ್ಭುತವಾದ ಎಂಟ್ರಿ ಸಿಗುತ್ತೆ. ಹಾಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ರಿಚ್ಚಾಗಿ ಅಂದರೆ, ನಿಜವಾಗೂ ಇಂಟೀರಿಯಲ್ನ ಅಷ್ಟೇ ರಿಚ್ಚಾಗಿ ಮಾಡಿದ್ದಾರೆ ನೋಡಿ. ಇಂಟೀರಿಯಲ್ ಸೂಪರಾಗಿ ಬಂದೈತೆ. ತುಂಬಾ ಇಂಟೀರಿಯಲ್ ತುಂಬಾ ಖರ್ಚು ಮಾಡಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಇಂಟೀರಿಯಲ್ನ ಮಾಡಿದ್ದಾರೆ. ಬನ್ನಿ, ನಾವೀಗ ಫುಲ್ ಮನೆ ವಿಸಿಟ್ ಮಾಡ್ತಾ ಯಾವ್ಯಾವುದು ಏನೇನು ಹೆಂಗಿದೆ ಎಲ್ಲ ಒಂದು ಸಾರಿ ವಿಸಿಟ್ ಮಾಡ್ಕೊಂಬಂದುಬಿಡೋಣ ಫ್ರೆಂಡ್ಸ್. ಓಕೆ, ಬನ್ನಿ ನೋಡಿ. ಹಾಲ್ ನೋಡೋದಾದರೆ ನೀವು TV ಯೂನಿಟ್ ನೋಡ್ತಾ ಇದ್ದೀರಾ ನೋಡಿ. ಎಷ್ಟು ಚೆನ್ನಾಗಿದೆ TV ಯೂನಿಟ್ ಕೂಡ. ಈ ಮನೆ ನಿಮಗೆ ನಾವು ಓಲ್ಡ್ ಮನೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಇದೆ ಮನೆ. ಓಲ್ಡ್ ಅಂದರೆ ತುಂಬ ಹಳೇದಲ್ಲ, ಒಂದು 4-5 ಇಯರ್ ಆಗಿದೆ ಅಷ್ಟೇ. ಅಷ್ಟು ಹಳೇದಂತ ನಾವು ಯಾವುದೇ ಇದರಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ. 1 ಇಯರ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಮನೆ ನಿಜವಾಗ್ಲೂ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವ್ರ ಮನೆ ನೋಡೋದಾದರೆ ನೀವು ನೋಡಿ, ಫುಲ್ ಗ್ಲಾಸ್ ಡೋರು, ತುಂಬಾ ರಿಚ್ಚಾಗಿ ಬಂದಿದೆ ದೇವ್ರ ಮನೆ ಕೂಡ. ಎಲ್ಲ ಮಾರ್ಬಲ್, ಫುಲ್ಲಿ ಮಾರ್ಬಲ್ ಬಿಲ್ಡಿಂಗ್. ಎಲ್ಲೂ ಒಳಗಡೆ ಗ್ರಾನೈಟ್ನ ಬಳಸಿಲ್ಲ, ಫುಲ್ ಮಾರ್ಬಲ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗೂ. ವೈಟ್ ಮಾರ್ಬಲ್ ಸೂಪರಾಗಿ ಕಾಣುತ್ತೆ. ಮಾರ್ಬಲ್ ಕೂಡ ಚೆನ್ನಾಗಿದೆ. ಬನ್ನಿ, ನಾವಿವಾಗ ಕಿಚನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಕಿಚನ್ ನೋಡೋದಾದರೆ ನೋಡಿ, ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಕೂಡ ನಿಮಗೆ ಫ್ರೀ ಆಗಿದೆ ಅಲ್ವಾ ನೋಡಿ. ಡೈನಿಂಗ್ ಹಾಲು ಎಷ್ಟು ಚೆನ್ನಾಗಿದೆಯಲ್ಲ. ಬನ್ನಿ, ಈಗ ಕಿಚನ್ ನೋಡಿ. ಕಿಚನ್ ನೋಡೋದಾದರೆ ನೀವು ಫುಲ್ ಫ್ರೀ ಆಗಿದೆ. ಕಿಚನ್ಗೆ ಯುಟಿಲಿಟಿ ಕೂಡ ಇದೆ. ಕಿಚನಲ್ಲಿ ನೀವು ಎಷ್ಟು ಐಟಮ್ ಬೇಕಾದ್ರೂ ಇಟ್ಕೊಬೋದು. ಅಷ್ಟು ಫುಲ್ ವುಡ್ ವರ್ಕ್ನ ಮಾಡಿದ್ದಾರೆ. ಎಲ್ಲ ಕಡೆ ವುಡ್ ವರ್ಕೆ ಕಿಚನ್ಗೆ. ಎಲ್ಲಿ ಬೇಕಾ ತುಂಬಾ ಐಟಮ್ ಇಟ್ಕೋಬೋದು ನೋಡಿ. ಎಲ್ಲಿ ನೋಡಿದ್ರೂ ನಿಮಗೆ ಫುಲ್ ಬಾಕ್ಸೇ ಕಾಣುತ್ತೆ. ಫುಲ್ ರೌಂಡ್ ಅಪ್ ಬಾಕ್ಸ್ ಇದೆ ನೋಡಿ ಫ್ರೆಂಡ್ಸ್. ಇದು ಕೆಳಗಡೆ ಇರುವಂಥ ಒಂದು ಬೆಡ್ರೂಮು. ತುಂಬಾ ದೊಡ್ಡದಾಗಿದೆ ರೂಮು. ಎಲ್ಲ ರೂಮ್ಗೂ AC ಇದೆ. ಒಂದು ವಿಶೇಷ ಅಂದರೆ ಇಲ್ಲಿ ಎಲ್ಲ ರೂಮ್ಗೂ AC ಇದೆ. ಬನ್ನಿ, ಈಗ ಮೇಲ್ಗಡೆ ಹೋಗೋಣ ಫ್ರೆಂಡ್ಸ್. ಮೇಲ್ಗಡೆ ನೋಡಿ,
ಎಷ್ಟು ಚೆನ್ನಾಗಿದೆ ಮನೆ ಅಂದರೆ ತುಂಬಾ. ನೋಡಿ, ನಾನು ಹೇಳೋದಲ್ಲ, ನೀವು ಒಂದು ಸಾರಿ ವಿಸಿಟ್ ಮಾಡಬೇಕು ಫ್ರೆಂಡ್ಸ್. ಯಾರ್ಯಾದರೂ ಬೇಕಾದರೂ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಈ ಮನೆ ತುಂಬ, ನಾವು ಹೇಳಿದ್ದು ಕರೆಕ್ಟು, ತುಂಬ ಚೆನ್ನಾಗಿದೆ ಅಂತ. ಸಿಟ್ಔಟ್ ಏರಿಯಾ ಮೇಲ್ಗಡೆ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗೂ. ನೀವು ನೋಡ್ತಾ ಇದ್ದೀರಾ ಈಗ ಸೆಂಟ್ರಲ್ಲಿ ಸಿಟ್ಔಟ್ ಏರಿಯಾಸ್ ಕೂಡ ಇದೆ. ಮತ್ತು ನೋಡಿ, ಈಗ ಈ ಕಡೆ ಒಂದು ರೂಮ್ ಇದೆ, ಇದೊಂದು ರೂಮ್ಗಳು ಮಾತ್ರ ತುಂಬಾ ಬಿಗ್ಗೆಸ್ಟ್ ರೂಮ್ಗಳು. 30-50 ಆಗಿರೋದ್ರಿಂದ ಒಳ್ಳೆ ದೊಡ್ಡ ರೂಮ್ ಬಂದಿದೆ. ಎಲ್ಲೂ ನಿಮಗೆ ಚಿಕ್ಕ ರೂಮ್ ಅಂತ ಅನಿಸೋದೇ ಇಲ್ಲ, ಅಷ್ಟು ದೊಡ್ಡ ರೂಮ್ ಬರುತ್ತೆ. ನೋಡಿ, ಇದು ಕೂಡ ಇನ್ನೊಂದು ರೂಮು. ದೊಡ್ಡ ರೂಮ್ ಬಂದಿದೆ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಮೆಜರ್ಮೆಂಟ್ ದೊಡ್ಡದಿರೋದ್ರಿಂದ ಒಳ್ಳೆ ರೂಮ್ಗಳು ಒಳ್ಳೆ ಸೈಜಲ್ಲಿ ಸಿಗುತ್ತೆ, ದೊಡ್ಡ ಸೈಜಲ್ಲಿ. ಮಾಸ್ಟರ್ ಬೆಡ್ರೂಮ್ ಇದು, ತುಂಬಾ ದೊಡ್ಡದಾಗಿದೆ. ವುಡ್ ವರ್ಕು ಅಷ್ಟೇ, POPನೂ ಅಷ್ಟೇ, ತುಂಬಾ ಇಂಟೀರಿಯರ್ನ ರಿಚ್ಚಾಗಿ ಮಾಡಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್ ಇದೆ, ಎಲ್ಲ ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಇದೆ, ಎಲ್ಲ ರೂಮ್ಗೂ AC ಇದೆ. ನೋಡಿ, AC ನೋಡಿ, ಲೈಟಿಂಗ್ಸ್ ನೋಡಿ ಸೂಪರಾಗಿ ಕಾಣ್ತಾ ಇದೆ. ಇದು ನಿಮಗೆ ಸನ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಇದು ಬಾಲ್ಕನಿ, ಫುಲ್ ದೊಡ್ಡದಾಗಿದೆ ಬಾಲ್ಕನಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಲ್ಲ SS ಹಾಕಿ ಸಾಕಾತ ಮಾಡಿದ್ದಾರೆ ಬಿಡಿ. ಬನ್ನಿ, ನಾನು ಈಗ ಮತ್ತೆ ಮೇಲೆ ಕರ್ಕೊಂಡು ಹೋಗ್ತೀನಿ, ಮೇಲೇನಿದೆ ಅಂತ ವಿಸಿಟ್ ಮಾಡ್ಕೊಂಡು ಬರೋಣ. ತುಂಬಾ ನೋಡಿ, ಇದು ಕೂಡ ರೂಮು ತುಂಬ ದೊಡ್ಡದಾಗಿದೆ. ಇದು ಕೂಡ ಅಲ್ವಾ, ನೋಡಿ ಇದು ಚೆನ್ನಾಗಿ ಬಂದಿದೆ. ಒಟ್ಟು ತ್ರಿಪ್ಲೆಕ್ಸ್ ಮನೆ. ನೋಡಿ, ಇದು ಸನ್ ಗ್ಲಾಸ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಈಗ ನಾವು ಔಟ್ಸೈಡ್ ಬಂದರೆ ಇಲ್ಲಿ ಈಚೆ ಶೀಟ್ ಹಾಕಿದ್ದಾರೆ. ನಿಮಗೆ ಸೋಲಾರ್ ಕೂಡ ಇದೆ, ಸೋಲಾರ್ ಎಲ್ಲ ಮೇಲಿದೆ, ಅದು ಕೂಡ ತೋರಿಸ್ತೀನಿ, ಏನು ತೊಂದರೆ ಇಲ್ಲ ನನಗೆ. ಬನ್ನಿ ನೋಡಿ, ಈಗ ದಾಸರಳ್ಳಿ ಮೆಟ್ರೋ ನಾನು ನಿಮಗೆ ತೋರಿಸಿದೆ, ಕಾಣಲ್ಲ ಅದು, ಯಾಕಂದರೆ ಎಲ್ಲ ಬಿಲ್ಡಿಂಗ್ ಅಡ್ಡ ಇದೆ. ಸೋಲಾರ್ ಟ್ಯಾಂಕ್ ಎಲ್ಲ ಇಲ್ಲಿದೆ. ನೋಡಿ, ಈಗ ನಾನು ನಿಮ್ಗೆ ಇನ್ನೊಂದು ಸಾರಿ ದಾಸರಳ್ಳಿ ಮೆಟ್ರೋ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಅದು ಬಿಲ್ಡಿಂಗ್ಗಳು ಅಡ್ಡ ಬರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಏನು ಕೈ ತೋರಿಸಿದ್ನಲ್ಲ ಅದು ದಾಸರಳ್ಳಿ ಮೆಟ್ರೋ. ಈ ಬಿಲ್ಡಿಂಗು, ವೈಟ್ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆಯಲ್ಲ ಅದು ಜಿಂದಾಲ್ ಸಿಟಿ. ನೋಡಿ, ಇದು ವೈಟ್ ಇದು ಕಾಣಿಸ್ತಾ ಇದೆಯಲ್ಲ ಅದು ಬಂದು ನಿಮಗೆ ನಾಗಸಂದ್ರ ಮೆಟ್ರೋ, ಜಿಂದಾಲ್ ಸಿಟಿ. ಮನೆ ಎಲ್ಲ ಹತ್ರ ಇದೆ ಫ್ರೆಂಡ್ಸ್. ಯಾರಿಗಾದರೂ ಬೇಕಾದರೆ ನಿಜವಾಗೂ ನೋಡಿ, ಮನೆ
ಎಲ್ಲದಕ್ಕೂ ಅನುಕೂಲವಾಗಿದೆ. ಮತ್ತು ಇದರಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿ ಕೂಡ ಒಂದು 100 ಮೀಟ್ರ್ ಅಷ್ಟು ಹತ್ತಿರದಲ್ಲಿದೆ. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು